ಈಗ ತುಂಬಾ ವಿಚಾರಗಳನ್ನ ಮಾತಾಡಿದ್ರಿ. ಬಟ್ ರಾಖಿ ಬ್ರದರ್ ಅಂತ ಹೇಳಿದ್ರಿ. ಇವತ್ತಿಗೇನೋ ನಿಮ್ಗೆ ಹೈಕೋರ್ಟ್ ಹೇಳ್ತು, ಎಫ್ಐಆರ್‌ನ ರದ್ದು ಮಾಡ್ತು, ನಿಮಗೆ ಕ್ಲೀನ್ ಚಿಟ್ ಸಿಕ್ತು. ನಿಮಗೆ ಮತ್ತೆ ಚಿಪ್ಪಿ ಅಂತ ಇನ್ನೊಬ್ರು ಅವ್ರ ಹೆಸರು ನಂಗೆ ಕನ್ಫ್ಯೂಷನ್ಸ್ ಇದೆ ಅವ್ರಿಗೆ. ಸೊ ಕ್ಲೀನ್ ಚಿಟ್ ಸಿಕ್ಕಾಗ ಎಷ್ಟು ಖುಷಿ ಆಯ್ತು, ಮನೆಯವ್ರು ಏನು ಹೇಳಿದ್ರು? ಮತ್ತೆ ನೀವು ಯಾವಾಗಲೂ ಹೇಳ್ತೀರಾ ಕರ್ಮ ರಿಟರ್ನ್ಸ್ ಅಂತ. ಸೊ ಇವತ್ತಿಗೆ ನಿಮಗೆ ಏನು ಅಂದ್ರೆ ಸತ್ಯ ಸಿಗಬೇಕು ದೇವ್ರ ಕಡೆಯಿಂದ, ಅದು ಸಿಕ್ಕಿದೆ. ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಅಂತೂ ಆಗಿದೆ. ಆ ರಾಖಿ ಬ್ರದರ್ ಇವತ್ತಿನ ಪರಿಸ್ಥಿತಿ ಏನು? ಸೊ ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಕ್ಷಣ? ಅವರು ಇನ್ನೂ ಈ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ದಾರೆ. ಸೊ ನಾನು ನನ್ನ ನೇಚರ್ ಹೆಂಗಂದರೆ, ನಾನಾಯಿತು, ನನ್ನ ಜೀವನ ಆಯಿತು, ನನ್ನ ಗಂಡ ಆಯಿತು, ನನ್ನ ಕೆಲಸ ಆಯಿತು, 4 ಇಂಟರ್ವ್ಯೂಸ್ ಮಾಡಿದ್ವಿ, 2 ಸಿನಿಮಾ ಮಾಡಿದ್ವಿ, 2 ಇನ್ಸ್ಟಾಗ್ರಾಮ್ ಆಡ್ ಮಾಡಿದ್ವಿ, ನಮ್ಮ ಚೌಕಟ್ಟಲ್ಲಿ ನಾವಿದ್ದೀವಿ. ನನ್ನ ಜೀವನ ಇಷ್ಟೇ ಆಗಿದೆ ಈಗ ಲಾಸ್ಟ್ 2 to 3 ಇಯರ್ಸಿಂದ. ಹೆಂಗೋ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ನನ್ನ ಕೈ ಹಿಡಿತು. ಇನ್ಸ್ಟಾಗ್ರಾಮಲ್ಲಿ ಅದ್ದೂರಿಯಾದ ಸಕ್ಸಸ್ ಬಂದಿದೆ ನನಗೆ, ಫೇಸ್ಬುಕ್ಕಲ್ಲಿ ಅದ್ದೂರಿಯಾದ ಸಕ್ಸಸ್ ಬಂದಿದೆ. ಆ ಸಕ್ಸಸ್ ಜೊತೆ ನಾನು ಖುಷಿಯಾಗಿದ್ದೀನಿ. 2 ಸಿನಿಮಾಗಳು ನಾನು ಮಾಡ್ತಾಯಿದ್ದೀನಿ ಈಗ. ಆ್ಯಂಡ್ ನಮಗೆ ಬಣ್ಣ ಹಾಕ್ಕೊಂಡು ನಮ್ಮ ಕೆಲಸ ಮಾಡ್ಕೊಂಡು ಬಂದ್ಬಿಡೋದು ಅಷ್ಟೇ ಇಷ್ಟ. ಈಗ ನನಗೆ ಯಾರು ಏನು ಮಾಡಿದ್ದಾರೆ, ಅವ್ರೇನು ಜೀವನ ಮಾಡ್ತಾಯಿದ್ದಾರೆ, ಅವ್ರು ಹಾಳಾಗೋಗಲಿ ಅಂತ ನನಗೆ ನಿಜಕ್ಕೂ ಅಷ್ಟು ಚಿಕ್ಕ ವಿಚಾರದ ಹುಡುಗಿ ನಾನಲ್ಲ. ಆ್ಯಂಡ್ ನನಗೇನು ಅನಿಸುತ್ತಂದರೆ, ನನಗೆ ಯಾರ್ಯಾರು ನಾಶ ಮಾಡಲಿಕ್ಕೆ ಏನೇನು ಕೈ ಹಾಕ್ಬಿಟ್ಟು ಏನೇನು ಮಾಡಿದ್ದಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಯಾವ ದ್ವೇಷನೂ ಅವ್ರ ಜೊತೆ ಅವ್ರ ಮೇಲೆ ತೀರಿಸ್ಕೊಳಕ್ಕೆ ಹೋಗಲ್ಲ. ಭಗವಂತನ ನ್ಯಾಯಾಲಯ ಎಲ್ಲ ನ್ಯಾಯಾಲಯಗಳ ಮೇಲೆ. ಲೈಕ್ ಯು ಟೋಲ್ಡ್, ಕರ್ಮ ರಿಟರ್ನ್ಸ್. ನಾನು ಇನ್ನೂ ನಮ್ಮ ಭಗವಂತನಲ್ಲಿ ನಾನು ಏನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಭಗವಂತ, ನಾನು ಅವ್ರನ್ನ ಮನಸಾಣೆ ಶಮ್ಸೋಕ್ಕಾಗಿಲ್ಲ, ನೀನಾದರೂ ಅವರ ಈ ಕೆಟ್ಟ ಕರ್ಮಗಳನ್ನು ಶಮಿಸು, ಮತ್ತು ಅವ್ರಿಗೆ ಈ ಒಂದು ಕೆಟ್ಟ ಕರ್ಮದಿಂದ ಅವ್ರಿಗೇನು ಅನುಭವಿಸಬಾರ್ದು, ಅವ್ರನ್ನ ಚೆನ್ನಾಗೇ ಇಡು ಅಂತ ನಾನು ಎಲ್ಲೋ ಒಂದು ಕಡೆ ದೇವರಲ್ಲಿ ಕೇಳ್ಕೊಳ್ತೀನಿ. ಓಕೆ, ಈ ಒಂದು ಡ್ರಗ್ಸ್ ಪ್ರಕರಣದ ಆರೋಪ ಬಂದಾಗ, ನೀವು ಅರೆಸ್ಟ್ ಆದಾಗ 3 ತಿಂಗಳು ಒಳಗಡೆ ಇದ್ರಿ, ಅದರಿಂದ ಹೊರಗಡೆ ಬಂದ ಮೇಲೆ ಎಷ್ಟೋ ಅವಕಾಶಗಳು, ನೀವು ಅವಾಗ ಒಂದು ಸಕ್ಸಸ್ ಲೆವೆಲಲ್ಲಿ ಕಾಣ್ತಾ ಇದ್ರಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿದ್ರಿ. ಸೊ ಇದು ಆರೋಪಿನೋ ಅಪರಾಧಿನೋ ಅಂತ ತೀರ್ಮಾನ ಮಾಡೋದಕ್ಕೂ ಮುಂಚೆ ಎಷ್ಟೋ ಜನ ಪ್ರೊಡ್ಯೂಸರ್ಸ್ಗಳು, ಡೈರೆಕ್ಟರ್ಸ್ಗಳು ಹಿಂದೆ ಇಟ್ಟರು, ಮುಂದಿಟ್ಟಿದ್ದಂಥ ಹೆಜ್ಜೆನ, ಅಥವಾ ಅಡ್ವಾನ್ಸ್ಗಳು ಎಷ್ಟೋ ಕೊಟ್ಟಿದ್ರು ಅಂತ ಕಾಣುತ್ತೆ. ಬಟ್ ಇದು ಎಷ್ಟು ನಿಮ್ಮ ಸಿನಿ ಕರಿಯರ್ಗೆ ಈ ಒಂದು ಡ್ರಗ್ಸ್ ಕೇಸ್ ಆರೋಪ ಎಷ್ಟು ಹೊಡೆತ ಕೊಡ್ತು ಅನ್ನೋಂಥದ್ದು? ಮೊನ್ನೆ June 1 ನೋಡಿ, ಒಂದು ಉದ್ಘಾಟನೆಗೆ ಅಂತ ಒಂದು 75,000 ಅಡ್ವಾನ್ಸ್ ನನಗೆ ಬರುತ್ತೆ. ಇನ್ನು ಮಿಕ್ಕಿದ್ದ ಅಮೌಂಟು ಉದ್ಘಾಟನೆ ದಿನ ನನಗೆ ಬರಬೇಕಾಗಿರುತ್ತೆ. 75,000 ಅಮೌಂಟ್ ಬಂದುಬಿಟ್ಟು ನನ್ನ ಅಕೌಂಟಲ್ಲಿ ಬಂದು ಸೇರುತ್ತೆ. ಅದಾದಮೇಲೆ ಇನ್ನೇನು ನಾಳೆ ಬೆಳಗ್ಗೆ ಇನಾಗ್ರೇಷನ್ನು. ಇವತ್ತು ಸಾಯಂಕಾಲ ನನಗೆ ಫೋನ್ ಬರುತ್ತೆ, ಏನಂತ, ನಾಳೆ ಇನಾಗ್ರೇಷನ್ ಕ್ಯಾನ್ಸಲ್ ಆಗೋಗಿದೆ. ಐ ಟೋಲ್ಡ್, ಏನಾಯಿತು ಇದ್ದಕ್ಕಿದ್ದಂಗೆ? ಇಲ್ಲ, ನಿಮಗೇನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ, ನೀವು ದಯವಿಟ್ಟು ನೋಡಿ, ನಾಳೆ ಇನಾಗ್ರೇಷನ್ ಕ್ಯಾನ್ಸಲ್ ಆಗೋಗಿದೆ, ಆ ಅಡ್ವಾನ್ಸ್ ಕೂಡ ನಮಗೆ ರಿಟರ್ನ್ ಮಾಡಿಬಿಡಿ. ಆ್ಯಂಡ್ ನನಗೆ ಆಬ್ವಿಯಸ್ಲಿ ಕಣ್ಣಲ್ಲಿ ನೀರು ಬರುತ್ತಲ್ವ, ಬೇರೆ ಹೀರೋಯಿನ್ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾಕಂದರೆ ನಿಮ್ಮ ಮೇಲೆ ಆ ಕೇಸ್ ಇತ್ತಲ್ವ, ಅದಕ್ಕೆ. ಮೊನ್ನೆ ತನಕನೂ, ದಿಸ್ ಇಸ್ June 1 ನಡೆದಿದ್ದ ಸಂಘಟನೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಥರ ಐ ಥಿಂಕ್ ನನಗೆ ಆಲ್ಮೋಸ್ಟ್ 1.5 to 2.5 crores ಏಟ್ ಬಿದ್ದಿರ್ಬೋದು. ವೆನ್ ಇಟ್ ಕಮ್ಸ್ ಟು ಇನಾಗ್ರೇಷನ್ಸ್, ವೆನ್ ಇಟ್ ಕಮ್ಸ್ ಟು ಫಿಲ್ಮ್ ಆಪರ್ಚುನಿಟೀಸ್, ಅಡ್ವರ್ಟೈಸ್ಮೆಂಟ್ಸ್, ಎಷ್ಟೋ ಲಾಸ್ ಆಗಿದೆ. ಮತ್ತು ನೋಡಿ, ಇನ್ನೊಂದು ಹೇಳ್ತೀನಿ, ಎಲ್ಲನೂ ಜೀವನದಲ್ಲಿ ದುಡ್ಡಂತ ಇಲ್ಲ. ನಮ್ಮ ಪಾಕೆಟಲ್ಲಿ 100 ರೂಪಾಯಿ ಇರಲಿ, ನಮ್ಮ ಒಂದು ದಿನದ ಸಂಪಾದನೆ ಬರೀ 200 ರೂಪಾಯಿ ಆಗಿರಲಿ, ಮನುಷ್ಯನಿಗೆ ಮರ್ಯಾದೆ ಅನ್ನೋದು ಕೋಟಿ ಸಂಪಾದನೆ ಮಾಡೋದ್ರಿಂದನೂ ಜಾಸ್ತಿ ಹೆಚ್ಚು ಅನ್ನೋದು ನಮಗೆ ನಮ್ಮ ಸ್ವಾಭಿಮಾನ ಮತ್ತು ಸೆಲ್ಫ್ ರೆಸ್ಪೆಕ್ಟ್, ಮರ್ಯಾದೆ. ಸೊ ಅದು ಕಳ್ಕೊಂಡ್ರೆ ನಿಜಕ್ಕೂ ಒಂದು ಮನುಷ್ಯ ತುಂಬ ಶೇಕ್ ಆಗೋಗ್ತಾನೆ, ಯುನೋ. ಸೊ ಅದು ನನ್ನ ಜೊತೆ ಆಯಿತು. ಒಳಗಿಂದ ಆಚೆ ಬಂದಾದಮೇಲೆ 6 months ಡೀಪ್ ಡಿಪ್ರೆಷನಲ್ಲಿದ್ದು ಮೆಡಿಕೇಷನ್ಸ್ ತಗೊಂಡೆ. ಆ ಭಗವಂತನ ಕರುಣೆನೂ ಹೆಂಗಿದೆ ನೋಡಿ, ನಾನು ಅಷ್ಟು ಮೆಡಿಕೇಷನ್ಸು ಡಿಪ್ರೆಷನಲ್ಲಿ ಇದ್ದಾಗ ನನ್ನ ಕೋವಿಡ್ ಕೆಲಸ ಎಲ್ಲ ಮಾಡಿದೆ. ನಮ್ಮ ಕೋವಿಡ್ ಕರ್ತವ್ಯಗಳು ಸಂಜನಾ ಗಲ್ರಾನಿ ಫೌಂಡೇಶನಿಂದ ನಿಮ್ಮೆಲ್ಲರ ಮುಂದೆ ನಾನು ತುಂಬಾ ಜೋರಾಗಿ ಅದ್ರ ಮೇಲೆ ಫೋಕಸ್ ಮಾಡಿದೆ. ಅದು ನಾನು ನನ್ನ ಗಾಯ ತೀರಿಸ್ಕೊಳ್ಳೋದಕ್ಕೆ ನಾನು ಮಾಡಿದ್ದು. ನಾನು ಬಹುಶಃ ಬೇರೆಯವರಿಗೆ ಇಂಪ್ರೆಸ್ ಮಾಡಲಿಕ್ಕೆ ಅದು ಮಾಡಿಲ್ಲ. ನನ್ನ ಜೊತೆ ಏನಾಗಿತ್ತು, ನನ್ನ ಗಾಯಕ್ಕೆ ನನಗೆ ಒಂದು ಔಷಧಿ ಬೇಕಿತ್ತು, ಅದು ನಾನು ಬೇರೆಯವರ ನೋವು ಕಮ್ಮಿ ಮಾಡೋದ್ರಲ್ಲಿ ಅದೇ ನನಗೆ ಒಂದು ಔಷಧಿ ಆಗಿತ್ತು. ನನ್ನ ನೋವು ಕಮ್ಮಿ ಆಗ್ತಾಯಿತ್ತು ಎಲ್ಲೋ ಒಂದು ಕಡೆ. ಸೊ ಐ ಗಾಟ್ ಇನ್ವಾಲ್ವ್ಡ್ ಇನ್ ಸಂಜನಾ ಗಲ್ರಾನಿ ಫೌಂಡೇಶನ್. ಆ್ಯಂಡ್ ಅದಾದಮೇಲೆ ದೇವರ ದಯೆ, ದೇವರ ಕರುಣೆ ನೋಡಿ ನನಗೆ ಇಮಿಡಿಯೇಟ್ಲಿ ಮಗನ ವರದಾನ ಕೊಟ್ಟರು. ಈ ಒಂದು ಸಮಯದಲ್ಲಿ ನನ್ನ ಮಗನೇ ನನಗೆ ಒಂದು ಶ್ರೀಕೃಷ್ಣ ಪರಮಾತ್ಮ ಥರ ನನ್ನ ಜೀವನದಲ್ಲಿ ಬಂದ. ಆ್ಯಂಡ್ ನನ್ನ ಎಲ್ಲ ಗಾಯಗಳು ಏನಿದೆಯೋ ವಾಸಿ ಆಯಿತು.
ಆ್ಯಂಡ್ ಈಗ ನಾನು ನಿಮ್ಮ ಮುಂದೆ ಇದ್ದೀನಿ, 2 ಚಿತ್ರಗಳು ಮಾಡ್ತಾ ಇದ್ದೀನಿ ಹಾಗೂ ಹಲವಾರು ಇನ್ಸ್ಟಾಗ್ರಾಮ್ ಆ್ಯಡ್ಸ್ ಜೊತೆಗೆ ನನ್ನ ಜೀವನ ಮಾಡ್ತಾ ಇದ್ದೀನಿ. ಮ್ಯಾಮ್ ಹೇಳ್ತಾ ಇದ್ದೀರಿ ಅಂದರೆ ನಿಮಗೆ ಯಾವ ಥರದ ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು ಅಂದರೆ ನೀವು ಮಾಡದೇ ಇರುವಂಥ ತಪ್ಪಿಗೆ ಸೊ ಯಾರೋ ನಿಮ್ಮ ಹೆಸರು ಹೇಳಿದ್ರು ಅನ್ನೋ ಕಾರಣಕ್ಕೆ ನೀವು ಕೂಡ ಡ್ರಗ್ಸ್ ಪ್ರಕರಣದಲ್ಲಿ ಸಿಗ್ಲಿಕ್ಬೇಕಾಗಿ ಬಂತು. ಸೊ ಇವತ್ತು ಆ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಜನ ಇದ್ದಾರೆ. 17 ಜನದಲ್ಲಿ ಮೇಯ್ನ್ ಇನ್ವಾಲ್ವ್ಮೆಂಟ್ ಯಾರ್ದಿದೆ ಅನ್ನುವಂಥದ್ದು ಇನ್ನೂ ತನಿಖೆ ನಡೀತಾನೆ ಇದೆ. ಸೊ ನಿಮ್ಮದೇ ಥರದ ಸಿಚುಯೇಷನ್ ಇವತ್ತು ದರ್ಶನ್ ಸರ್ ಫೇಸ್ ಮಾಡ್ತಾ ಇದ್ದಾರೆ. ಸೊ ಜೈಲಲ್ಲಿದ್ದಾರೆ. ಅವ್ರ ಸ್ಥಿತಿ ಹೇಗಿರ್ಬೋದು ಅಂತ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ನೀವು ಕೂಡ ಜೈಲುವಾಸ ಅನುಭವಿಸಿದವರು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಅನಾಹುತ ಆದರೆ ಮೈಗೆ ನೀವು ಎದುರುಗಡೆ ಏನೇ ಊಟ ಇಟ್ಬಿಡಿ, ಇಷ್ಟು ಊಟನೂ ಸೇರಲ್ಲ. ತುಂಬಾ ಬೇಜಾರಾಗಿರುತ್ತೆ. ಬಟ್ ಇದೊಂದು ಬ್ಯಾಡ್ ಟೈಮ್ ಅಂತ ಹೇಳ್ತೀವಲ್ಲ, ಇದೊಂದು ಬ್ಯಾಡ್ ಟೈಮಲ್ಲಿ ಅವ್ರು ಖಂಡಿತವಾಗ್ಲೂ ಸಿಕ್ಕಾಕೊಂಡಿದ್ದಾರೆ. ಅವ್ರ ಅಭಿಮಾನಿಗಳು ತುಂಬ ಕುಗ್ಗಿದ್ದಾರೆ. ನಾವೆಲ್ಲರೂ ಕನ್ನಡ ಇಂಡಸ್ಟ್ರಿನವರು ತುಂಬಾ ಅಪ್ಸೆಟ್ ಆಗಿದ್ವಿ. ಆದಷ್ಟು ಬೇಗ ನಮ್ಮ ಕುಟುಂಬದ ಕನ್ನಡ ಇಂಡಸ್ಟ್ರಿ ಕುಟುಂಬದ ವ್ಯಕ್ತಿ ದರ್ಶನ್ ಸರ್ ಆದಷ್ಟು ಬೇಗ ಆಚೆ ಬರಬೇಕು ಅಂತ ದೇವರಲ್ಲಿ ನಾನು ಪ್ರತಿದಿನ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಚಾನೆಲ್ ಮೂಲಕ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಅಭಿಮಾನಿಗಳಿಗೆ ಸ್ವಲ್ಪ ತಾಳ್ಮೆ ಪಡಿ. ಆ್ಯಂಡ್ ಎಲ್ಲರೂ ತುಂಬ ಭಾವಕರಾಗೋಗಿದ್ದೀರಾ, ನಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೋಡಿ, ದರ್ಶನ್ ಸರ್ ಒಂದು ದೊಡ್ಡತನ, ಅವ್ರ ಅಭಿಮಾನಿಗಳಿಗೆ ನನ್ನ ಸೆಲೆಬ್ರಿಟೀಸ್ ಅಭಿಮಾನಿಗಳು ಅಂತ ಹೇಳ್ತಾರೆ. ಸೊ ಇಂಥ ಒಂದು ವ್ಯಕ್ತಿ ಈಗ ಈ ಪ್ರಾಬ್ಲಮಲ್ಲಿದ್ದಾರೆ. ಅವ್ರು ಬರೋ ತನಕ ಸ್ವಲ್ಪ ಪೇಷನ್ಸ್ ಆಗಿ ವೇಟ್ ಮಾಡಿ ಆ್ಯಂಡ್ ಯಾವುದೇ ಒಂದು ತಪ್ಪು ಸ್ಟೆಪ್ ಎತ್ಕೊಳ್ಬೇಡಿ. ಬಿಕಾಸ್ ಭಾವನೆಗಳಲ್ಲಿ ಮನುಷ್ಯ ಏನು ಮಾಡ್ತಾನಂತ ಗೊತ್ತಾಗಲ್ಲ. ಆಮೇಲೆ ಆ ಪರ್ಟಿಕ್ಯುಲರ್ ಸ್ಟೆಪ್ಸ್ಗೋಸ್ಕರ ಖಂಡಿತವಾಗ್ಲೂ ಕೂತ್ಕೊಂಡು ಅನುಭವಿಸ್ಬೇಕಾಗತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಭಾವನೆಗಳನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಎಷ್ಟು ಬೇಸರದಿಂದ ದರ್ಶನ್ ಸರ್ ಹೊರಗೆ ಬರಬೇಕು ಅಂತ ಇದೆಯೋ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲೂ ನಮಗೆಲ್ಲರಿಗೂ ಹಾಗೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಜಸ್ಟ್ ಪ್ರೇ ಟು ಗಾಡ್ ದಟ್ ಈ ಒಂದು ಪ್ರಾಬ್ಲಮಿಂದ ಆದಷ್ಟು ಬೇಗ ಅವ್ರು ಆಚೆ ಬರಬೇಕು. ಆಟ್ ದ ಸೇಮ್ ಟೈಮ್ ನಿಮ್ಮ ಚಾನೆಲ್ ಮೂಲಕ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, ರೇಣುಕಾಸ್ವಾಮಿ ಅವರ ಒಂದು ಹೆಂಡತಿಗೆ, ಗೌರ್ಮೆಂಟ್ ಅವರಿಗೆ, ನಮ್ಮ ಸರ್ಕಾರದವರಿಗೆ ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ ದಟ್ ಅವ್ರಿಗೆಲ್ಲೋ ಒಂದು ಕಡೆ ಒಂದು ಗೌರ್ಮೆಂಟ್ ಜಾಬನ್ನು ಖಂಡಿತವಾಗ್ಲೂ ಕೊಡಿಸ್ಬೇಕು. ಬಿಕಾಸ್ ನಡೆದು ಹೋಗಿದೆ, ಇದನ್ನು ತಿದ್ಸೋಕ್ಕಂತೂ ಖಂಡಿತವಾಗ್ಲೂ ಆಗಲ್ಲ. ರೇಣುಕಾಸ್ವಾಮಿನ ರಿಟರ್ನ್ ಕರ್ಕೊಂಬರ್ಲಿಕ್ಕಾಗಲ್ಲ. ಬಟ್ ಆ ಒಂದು ಅನುಭವಿಸ್ತಾ ಇರೋ ವಿಕ್ಟಿಮ್ಸ್ಗಳಿಗೆ, ಆ ವಿಕ್ಟಿಮೈಸ್ಡ್ ಫ್ಯಾಮಿಲಿಗೆ ಹೇಗೆ ಸಪೋರ್ಟ್ ಮಾಡಬೇಕು ಅಂತ ನಾವೆಲ್ಲರೂ ನಿಜವಾಗ್ಲೂ ನೋಡಬೇಕು. ಆ್ಯಂಡ್ ದೇವರ ಅವರಿಗೆ ಆದಷ್ಟು ಶಕ್ತಿ ಕೊಡಲಿ ಈ ಒಂದು ಸಿಚುವೇಶನಿಂದ ಆಚೆ ಬರಲಿಕ್ಕೆ ಅಂತಲೂ ನಾನು ಕೇಳ್ಕೊಳ್ತೀನಿ. ಈಗ ನೀವು ಹೇಳಿದ್ರಿ ಕನ್ನಡ ಚಿತ್ರರಂಗ ಒಂದು ಕುಟುಂಬ, ನಾವೆಲ್ಲರೂ ಕೂಡ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ. ಬಟ್ ತುಂಬ ಜನ ಅವ್ರ ಪರವಾಗಿನೂ ಮಾತಾಡ್ತಿಲ್ಲ, ಅವ್ರ ವಿರುದ್ಧವಾಗಿನೂ ಮಾತಾಡ್ತಿಲ್ಲ. ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಅಂತ ಹೇಳಿ ಅಂತಲೂ ಹೇಳ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿದ್ದಾಗ ಒಟ್ಟಿಗೆ ಸಿನಿಮಾ ಮಾಡುವಾಗ ಸೊ ಅವ್ರ ಪರವಾಗಿದ್ದವರು ಇವತ್ತು ಎಷ್ಟೋ ಜನ ವಿರುದ್ಧವಾಗೂ ನಿಂತಿದ್ದಾರೆ. ಆದರೆ ಧೈರ್ಯವಾಗಿ ಮುಂದೆ ಬಂದು ನೀವು ಮಾತಾಡ್ತಿದ್ದೀರಿ. ಒಂದಿಬ್ಬರು 3 ಜನ ಧೈರ್ಯವಾಗಿ ಹೇಳ್ಕೊಂಡಿದ್ದಾರೆ. ಸೊ ದರ್ಶನ್ ಸರ್ ಜೊತೆಗೆ ಅರ್ಜುನ್ ಮತ್ತು ಅಗ್ರಜ ಸಿನಿಮಾಗೆ ನೀವು ಕೋಸ್ಟಾರ್ ಆಗಿ ವರ್ಕ್ ಮಾಡಿದಿರಿ. ಸೆಟ್ಟಲ್ಲಿ ತುಂಬ ಅಂದರೆ 100 ದಿನಗಳ ಕಾಲ ಶೂಟಿಂಗ್ ಅಂತೂ ನಡೆದೇ ಇರುತ್ತೆ. ಸೊ ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಶೂಟಿಂಗ್ ಸೆಟ್ಟಲ್ಲಿ ಹೇಗಿರ್ತಾಯಿದ್ರು? ಕೆಲವ್ರು ಹೇಳ್ತಾರೆ ತುಂಬ ರೂಡಾಗಿ ಬಿಹೇವ್ ಮಾಡ್ತಾಯಿದ್ರು, ಮತ್ತು ಕುಡಿದು ಮತ್ತಲ್ಲಿ ಹೊಡೆಯೋಕೆ ಹೋಗ್ತಾಯಿದ್ರು. ಎಷ್ಟೋ ಬಾರಿ ಎಷ್ಟೋ ಸೆಟ್ಗಳಲ್ಲಿ ಹಲ್ಲೆ ನಡೆದಿದೆ ಕೋಸ್ಟಾರ್ಗಳ ಮೇಲೆ ಮತ್ತು ಜೂನಿಯರ್ ಆರ್ಟಿಸ್ಟ್ಗಳ ಮೇಲೆ. ಈ ಥರದ್ದೆಲ್ಲ ಒಂದಿಷ್ಟು ಸುದ್ದಿಗಳು ಕೇಳಿಬರುತ್ತೆ. ಇದೆಲ್ಲ ಶಾಕಿಂಗ್ ಅಂತ ಅನಿಸುತ್ತೆ ನಮಗೆ ಮೀಡಿಯಾದವ್ರಿಗೆ. ಸೊ ತಾವು ಏನು ಹೇಳ್ತೀರಿ ಅಂತ? ಎಲ್ಲನೂ ಸುಳ್ಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಗೊತ್ತಿರೋ ದರ್ಶನ್ ಸರ್ ಬಂದು ಇಸ್ ಅ ಕಂಪ್ಲೀಟ್ ಜೆಂಟಲ್ಮೆನ್, ವೆರಿ ಸ್ವೀಟ್ ಪರ್ಸನ್. ಸಂಜನಾ ಅಂತ ನಟಿಗೆ ಬಂದು ಹಾಯ್ ಸಂಜನಾ ಅಂತಲೂ ಯಾವತ್ತೂ ಮಾತಾಡಲ್ಲ, ಹಾಯ್ ಅಮ್ಮ ಅಂತಾನೆ ಮಾತಾಡೋರು. ಅಥವಾ ನನ್ನ ಮಮ್ಮಿಯೂ ಆಗಿರ್ಬೋದು, ಅಮ್ಮ ಕಾಫಿ ಆಯಿತಾ ಅಂತ ನನ್ನ ಮಮ್ಮಿಗೂ ಅಮ್ಮ ಅಮ್ಮ ಅಂತಲೇ ಗೌರವಿಸೋದು. ಟೆಕ್ನಿಷಿಯನ್ಸ್ ಅಂದರೆ ಅವ್ರಿಗೆ ಪ್ರಾಣಕ್ಕಿಂತ ಹೆಚ್ಚು. ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ಗೂ ಕೂಡ ದರ್ಶನ್ ಸರ್ ಬಂದು ಪ್ರಾಣಕ್ಕಿಂತ ಹೆಚ್ಚು. ಅಷ್ಟು ಒಂದು ಹಂಬಲ್ ಆದ ಪರ್ಸನ್, ಕಂಪ್ಲೀಟ್ಲಿ ಹೆಲ್ಪಿಂಗ್ ನೇಚರ್ ಮ್ಯಾನ್ ಆಗಿರ್ತಾರೆ ದರ್ಶನ್ ಅವರು ಅಂತ ಹೇಳಲಿಕ್ಕೇನು ಹೋದರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇದು ಒಂದು ಮನುಷ್ಯನ ಆ್ಯಬ್ಸೆನ್ಸಲ್ಲಿ ಹೊಟ್ಟೆ ಕಿಚ್ಚಿರೋರು ಮತ್ತು ಜೆಲಸ್ ಇರೋರು ಮತ್ತು ಆ ಒಂದು ಲೆವೆಲಲ್ಲಿ ಬೆಳೆಯೋಕ್ಕೆ ಆಗದೆ ಅರ್ಹತೆ ಇಲ್ಲದೆ ಇರೋರು, ಆ ಅರ್ಹತೆ ಇಲ್ಲದೆ ಇರೋರು ಈ ಒಂದು ಸಿಚುವೇಶನ್ನ ಬಳಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ, ತಪ್ಪ ಬೇರೆ ಏನೂ ಇಲ್ಲ. ಇವರೇ ಎಲ್ಲರೂ ಅರ್ಹತೆ ಇಲ್ಲದೆ ಇರೋರು ಯಾರು ದರ್ಶನ್ ಸರ್ ವಿರುದ್ಧ ಮಾತಾಡ್ತಾ ಇದ್ದಾರೋ ಅವರು ಹೊರಗೆ ಬಂದಾದಮೇಲೆ ತಿರ್ಗಾ ಡಿ ಬಾಸ್ ಸರ್
ಚೆನ್ನಾಗಿದ್ದೀರಾ ಅಂತ ಅವರೇ ಹೋಗ್ಬಿಟ್ಟು ತಿರ್ಗಾ ಸ್ನೇಹಿತರಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ನಾವಿಂಥ ಒಂದು ಟೂ ಫೇಸ್ಡ್ ಎರಡೂ ಮುಖ ಇರೋ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ಇದು ನಮಗೆಲ್ಲರಿಗೂ ಗೊತ್ತು. ಕಲಿಯುಗ ಇದು. ಸೊ ಯಾರಾದರೂ ಸ್ವಲ್ಪ ಜಾರಿದ್ರೆ ಇನ್ನೂ ಒಂದು ಹುಂಡಿನಲ್ಲಿ ಹಾಕಿ ಹೆಂಗೆ ಅವ್ರನ್ನ ಮುಚ್ಚೆ ಹಾಕೋಣ ಅಂತಲೇ ಜನ ಬರ್ತಾರೆ ತಪ್ಪ. ಪೀಪಲ್ ಆರ್ ಲೈಕ್ ದ್ಯಾಟ್ ಆ್ಯಂಡ್ ಇಟ್ಸ್ ವೆರಿ ಸ್ಯಾಡ್ ಟು ಸಿ ದಟ್ ಕೈಂಡ್ ಆಫ್ ಪೀಪಲ್. ತುಂಬ ಬೇಜಾರಾಗುತ್ತೆ ಅಂಥವ್ರನ್ನ ನೋಡಿದ್ರೆ, ನೆಗೆಟಿವ್ ಆಗಿ ಮಾತಾಡೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.